ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ, ತಮ್ಮ ಪ್ರೀತಿ ಎಲ್ಲ ಇರಲಿ. ಕಮಲ್ ಹಾಸನ್ ಬಹುಭಾಷಾ ನಟ, ಪ್ರತಿಭಾನ್ವಿತ ನಟ. ಆದರೆ ಅವರು ಆಡಿರುವ ಒಂದು ಮಾತು ಏನಿದೆ, ಅದು ಕನ್ನಡದ ಅಭಿಮಾನದ ಕಿಚ್ಚನ್ನ ಕರ್ನಾಟಕದಲ್ಲಿ ಹೊತ್ತಿಸ್ತು. ಕನ್ನಡ ಹೋರಾಟಗಾರರು ಈ ವಿಚಾರವನ್ನ ಎತ್ತಿಕೊಂಡ್ರು. ಕಮಲ್ ಹಾಸನ್ ಕ್ಷಮೆ ಯಾಚಿಸಬೇಕು ಅಂದ್ರು. ಅವರು ಕ್ಷಮೆ ಯಾಚಿಸಲಿಲ್ಲ. ಅವರ ಸಿನಿಮಾ ಬಿಡುಗಡೆಗೆ ಬಹಿಷ್ಕಾರ ಹಾಕುವ ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ತೀರ್ಮಾನವನ್ನು ತೆಗೆದುಕೊಂಡಿತು. ಸರ್ಕಾರ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ನಿಂತು. ಆದರೆ ಕಮಲ್ ಹಾಸನ್ ಏನು ಅವಮಾನ ಮಾಡಿದ್ರು ಅದು ಅವಮಾನ ಹೌದು ಅಲ್ವೋ ಅನ್ನುವ ವಿವೇಚನೆ ಏನಿದೆ, ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗಿರ್ಲಿಲ್ಲ, ಸರ್ಕಾರಕ್ಕಿರ್ಲಿಲ್ಲ, ಶಿವರಾಜ್ ತಂಗಡಿಯವರಿಗಿರ್ಲಿಲ್ಲ, ಸಿದ್ದರಾಮಯ್ಯನವರಿಗಿರ್ಲಿಲ್ಲ, ಬಿಜೆಪಿಯವರಿಗಿರ್ಲಿಲ್ಲ, ಯಾರಿಗೂ ಇರಲಿಲ್ಲ. ಆದ್ರೆ ಇದೊಂದು ಇಶ್ಯೂ ಮಾಡಬೇಕು ಅಂತ ಇಶ್ಯೂ ಮಾಡಲಾಯಿತು. ಎಲ್ಲರಿಗೂ ಕೂಡ ರಾಜಕೀಯ ಲಾಭ ಏನಿದೆ ಆ ಲಾಭ ಮುಖ್ಯ ಆಗಿತ್ತು. ಈ ರಾಜಕೀಯ ಲಾಭದ ದೃಷ್ಟಿಯಿಂದ ಸತ್ಯ ಸಾಯ್ತಾ ಇತ್ತು. ಈ ಬಗ್ಗೆ ಕಮಲ್ ಹಾಸನ್ ವಿವರಣೆಯನ್ನು ಕೊಟ್ಟರು. ಕನ್ನಡ ಮತ್ತು ತಮಿಳು ಏನಿದೆ ಅದು ಸಹೋದರ ಭಾಷೆ ಅನ್ನುವ ರೀತಿಯಲ್ಲಿ, ಒಂದೇ ಕುಟುಂಬದ ಭಾಷೆ ಅನ್ನುವ ರೀತಿಯಲ್ಲಿ ಪ್ರೀತಿಯಿಂದ ಮಾತನ್ನ ಹೇಳಿದ್ದೇನೆ. ನಾನು ದುರುದ್ದೇಶದಿಂದ ಹೇಳಿಲ್ಲ. ನಾನು ಪ್ರೀತಿಯಿಂದ ಆಡಿರುವ ಮಾತಿಗೆ ನಾನು ಯಾಕೆ ಕ್ಷಮೆ ಯಾಚನೆ ಕೇಳಬೇಕು? ಇದು ಅವರ ಪ್ರಶ್ನೆ ಆಗಿತ್ತು. ಆದರೆ ಹೋರಾಟಗಾರರು ಪಟ್ಟು ಹಿಡಿದಿದ್ರು. ಕ್ಷಮೆ ಬೇಕಾಗಿತ್ತು, ಮಣಿಸುವುದು ಬೇಕಾಗಿತ್ತು. ಅದರ ಜೊತೆಗೆ ಕಮಲ್ ಹಾಸನ್ ಸುತ್ತಮುತ್ತ ಇರುವವರು ಏನಿದ್ದಾರೆ, ಹಿಂದೆ ಮುಂದೆ ಇರುವವರು ಏನಿದ್ದಾರೆ, ರಾಜಕೀಯ ದೃಷ್ಟಿಯಿಂದ ಅವರು ನೋಡುವವರು ಏನಿದ್ದಾರೆ, ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಿಂದುತ್ವವನ್ನ ಕಮಲ್ ಹಾಸನ್ ಕಟುವಾಗಿ ಟೀಕೆ ಮಾಡುವುದರಿಂದ ಅವರ ವಿರೋಧಿ ಶಕ್ತಿಗಳು ಎಲ್ಲರೂ ಇದರನ್ನ ಸೇರ್ಕೊಂಡು ಕಮಲ್ ಹಾಸನ್ ಮೇಲೆ ದಾಳಿ ಮಾಡಕ್ ಪ್ರಾರಂಭ ಮಾಡಿದ್ರು. ಈ ದಾಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಿದ್ದರಾಮಯ್ಯ ಸರ್ಕಾರ ಬಲಿಯಾಯಿತು, ಸಿದ್ದರಾಮಯ್ಯ ಬಲಿಯಾದ್ರು, ಶಿವರಾಜ್ ತಂಗಡಿ ಬಲಿಯಾದ್ರು. ವಿವೇಚನೆ ಮಾಡೋದಕ್ಕೆ ಹೋಗಿಲ್ಲ. ಬಿಜೆಪಿಗೆ ಬೇಕಾದ ಅಸ್ತ್ರವನ್ನ ಎಲ್ಲ ಒದಗಿಸಿ ಬಿಟ್ಟು ಬಿಜೆಪಿ ಸಂಘ ಪರಿವಾರ ಮೋದಿಯ ವಿರುದ್ಧ ಸಿದ್ದರಾಮಯ್ಯ ಶರಣಾಗತರಾದ್ರು, ಹಾಗೇನೆ ಶಿವರಾಜ್ ತಂಗಡಿ ಶರಣಾಗತರಾದ್ರು. ಸೊ ಬ್ಯಾನ್ ಆಯ್ತು ಅಲ್ವಾ? ಇದಾದ ಮೇಲೆ ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಇವತ್ತು ಈ ಸಿನಿಮಾ ಥಗ್ ಲೈಫ್ ಏನಿದೆ ಅದು ಬಿಡುಗಡೆ ಆಗಿದೆ. ತಮಿಳುನಾಡಿನಾದ್ಯಂತ ಅತ್ಯುತ್ತಮ ಪ್ರತಿಕ್ರಿಯೆ ಈ ಸಿನಿಮಾಕ್ಕೆ ದೊರಕಿದೆ. ಅದರ ಜೊತೆಗೆ ತಮಿಳುನಾಡ ಜನ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಕಮಲ ಹಾಸನ್ ಬೆಂಬಲಕ್ಕೆ ನಿಂತಿದ್ದಾರೆ. ಇಷ್ಟೇ ಅಲ್ಲ, ಕಮಲ ಹಾಸನ್ಗೆ ಇದರಿಂದ ಆಗಿರುವ ಉಪಯೋಗ ಏನು ಅಂದ್ರೆ, ತಮಿಳುನಾಡಿನಲ್ಲಿ ಅವರಿಗೆ ಜನ ಬೆಂಬಲ ದೊರಕಿತ್ತು. ರಾಜಕೀಯವಾಗಿಯೂ ಅಸ್ತಿತ್ವ ಪಡೆದುಕೊಳ್ಳುವುದಕ್ಕೆ ಒಂದು ಈ ಲ್ಯಾಂಗ್ವೇಜ್ ಬೇಸ್ ಏನಿದೆ ಅದು ಕಮಲ್ ಹಾಸನ್ಗೆ ದೊರಕಿತ್ತು. ಅದು ಅವರಿಗೆ ಲಾಭ. ನಾವು ಇಲ್ಲಿ ಕುಳಿತು 8 ಕೋಟಿ 10 ಕೋಟಿ 12 ಕೋಟಿ ಲಾಸ್ ಆಗುತ್ತೆ ಅಂತ ಇಲ್ಲಿ ಮಾತಾಡ್ತಾ ಕೂತಿದ್ವಿ. ಇದ್ರ ಬಗ್ಗೆನೂ ಮಾತನಾಡೋಣ. ಅದಕ್ಕಿಂತ ಮೊದಲು ನಾನು ಇವತ್ತು ಮಾತನಾಡ್ತಾ ಇರೋದು ತಮಿಳು ಫಿಲ್ಮ್ ಆಕ್ಟಿವ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದೆ. ಆ ಪತ್ರದ ಕಾಪಿಯನ್ನು ಕೂಡ ತಮಗೆ ತೋರಿಸ್ತಾ ಇದ್ದೀನಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು 2 ಪೇಜ್ಗಳ ಪತ್ರ. ಇದು ಕನ್ನಡ ಮತ್ತು ತಮಿಳು ಸಿನಿಮಾ ಇಂಡಸ್ಟ್ರಿಯ ಸಂಬಂಧವನ್ನ ನೆನಪು ಮಾಡಿಕೊಡ್ತಾ ಹೋಗುತ್ತೆ. ಅಲ್ಟಿಮೇಟ್ಲಿ ನೀವು ಮಾಡಿದಂತೆ ನಾವು ಮಾಡಿದರೆ ಏನಾಗುತ್ತೆ ಅನ್ನುವ ಪ್ರಶ್ನೆಯನ್ನ ಈ ಪತ್ರ ಕೇಳುತ್ತೆ. ಇದನ್ನ ಎಚ್ಚರಿಕೆಯನ್ನು, ಇದನ್ನ ಬೆದರಿಕೆಯನ್ನು ಏನೇ ಆ ಧ್ವನಿ ಇದರ ಅಂತರ್ಗತವಾಗಿದೆ. ಸೊ ಆ ಮೂಲಕ ಇಡೀ ಈ ಒಂದು ಕಮಲ್ ಹಾಸನ್ ಹೇಳಿಕೆಯ ಪ್ರಕರಣ ಏನಿದೆ ಅದು 2 ಚಿತ್ರರಂಗಗಳ ನಡುವಿನ ದೊಡ್ಡ ಬಿಕ್ಕಟ್ಟಾಗಿ ಪರಿವರ್ತನೆ ಆಗಿದೆ. ಈಗ ಅವ್ರು ಹೇಳಿರುವ ಕೆಲವು ಮಾತುಗಳು ನನಗೆ ಎಲ್ಲವನ್ನೂ ಓದಕ್ಕೆ ಸಾಧ್ಯ ಆಗಲ್ಲ. ಈ ಪತ್ರದಲ್ಲಿ ಕೆಲವು ಇಂಪಾರ್ಟೆಂಟ್
ಅಂಶಗಳನ್ನ ಹೇಳ್ತೀನಿ. ತಮಿಳ್ ಫಿಲ್ಮ್ ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್. ಸೊ ಅವರು ಎಂ ನರಸಿಂಹಲು, ಪ್ರೆಸಿಡೆಂಟ್, ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಇವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲೇ ಹೇಳ್ತಾರೆ, ವಿ ಫ್ರಾಮ್ ತಮಿಳ್ ಫಿಲ್ಮ್ ಆಕ್ಟಿವ್ ಪ್ರೊಡ್ಯೂಸರ್ ಅಸೋಸಿಯೇಷನ್ comprising of many leading film producers members earnestly appeal to you to allow the smooth release of the film Shri Kamal Hassan's Thug Life in Karnataka, especially when both Tamil and Kannada film industries are working harmoniously for many years with several actors. ಇದನ್ನ ಹೇಳ್ತಾ ಹೋಗ್ತಾರೆ, ಕರ್ನಾಟಕ ಮತ್ತು ತಮಿಳು ಸಿನಿಮಾ ಇಂಡಸ್ಟ್ರಿಗಳ ಸೌಹಾರ್ದಯುತ ಸಂಬಂಧವನ್ನ ನೆನಪಿಸ್ತಾ ನಿಮ್ಮ ಈ ತೀರ್ಮಾನ ಈ ಸಂಬಂಧವನ್ನ ನಾಶಪಡಿಸುತ್ತೆ ಅನ್ನುವ ಅಪ್ರತ್ಯಕ್ಷ ಎಚ್ಚರಿಕೆಯನ್ನು ಕೊಡುತ್ತೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಸೊ ಏನ್ ಹೇಳ್ತಾರೆ, ಸೆವರಲ್ ಆಕ್ಟ್ರೆಸ್ ಯು ಸಿ ಫ್ರಮ್ ಕನ್ನಡ ವರ್ಕಿಂಗ್ ಇನ್ ತಮಿಳ್ ಫಿಲ್ಮ್ ಇಂಡಸ್ಟ್ರಿ, ಶಿವರಾಜ್ ಕುಮಾರ್, ಸುದೀಪ್, ಉಪೇಂದ್ರ, ದುನಿಯಾ ವಿಜಯ್, ಕಿಶೋರ್ and Achyut Kumar and also many others and many filmmakers and producers from Tamil cinema making films in Kannada industry. ಕನ್ನಡದ ಯಾವ್ಯಾವ ನಟರು ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾರೆ, ಚಿತ್ರರಂಗದಲ್ಲಿ ನಟಿಸ್ತಿದ್ದಾರೆ, ಇನ್ನೊಂದು ಮಾಡ್ತಾರೆ, ಲಿಸ್ಟ್ ಅನ್ನು ಕೊಡ್ತಾ, ಹಾಗೇನೆ ತಮಿಳು ಪ್ರೊಡ್ಯೂಸರ್ಗಳು ಕನ್ನಡದಲ್ಲಿ ಹಲವಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ನೆನಪಿಸ್ತಾರೆ. ಸೊ ಈಗ ನನಗೂ ಇರುವ ಪ್ರಶ್ನೆ ಏನ್ ಗೊತ್ತಾ, ಈ ಹೋರಾಟಗಾರರು ಅಂತೇಳಿ ಒಂದು ಕಮಲ್ ಹಾಸನ್ ಮಾತನ್ನ ಅದರ ನಿಜವಾದ ಅರ್ಥವನ್ನ ತಿಳಿದುಕೊಳ್ಳದೆ ಹೋರಾಟ ಮಾಡ್ತಿರುವವರು, ಇವರು ಒಂದಾರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ? ನಾರಾಯಣ ಗೌಡರು ಎಷ್ಟು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ? ವಾಟಾಳ್ ನಾಗರಾಜ್ ಎಷ್ಟು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ? ಪ್ರವೀಣ್ ಶೆಟ್ಟಿ ಎಷ್ಟು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ? ಸಿನಿಮಾ ಇಂಡಸ್ಟ್ರಿಗಳನ್ನ ಉಳಿಸುವುದು, ಬೆಳೆಸುವುದು ಅಂತಂದ್ರೆ ಹೋರಾಟ, ರಸ್ತೆಯ ಹೋರಾಟ ಮಾತ್ರನೇ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಅದರ ಜೊತೆಗೆ ಕನ್ನಡ ಮತ್ತು ತಮಿಳು ಸಿನಿಮಾ ಇಂಡಸ್ಟ್ರಿ ಏನಿದೆ, ಅದರ ಇತಿಹಾಸ ಏನಿದೆ, ಅದು ತಿಳ್ಕೋಬೇಕು. ಸೊ ಕರ್ನಾಟಕಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಶಿಫ್ಟ್ ಆಗಿದ್ದೆ 90ರ ದಶಕದಲ್ಲಿ ಅಥವಾ 2000 ಹೊತ್ತಿಗೆ. ಅದಕ್ಕೆ ಮೊದಲು ಎಲ್ಲ ಸಿನಿಮಾಗಳು ಮದ್ರಾಸ್ನಲ್ಲಿ ನಡೀತಾ ಇದ್ವು. ಒಂದೇ ಸೆಟ್ ನಲ್ಲಿ ತಮಿಳು, ತೆಲುಗು, ಕನ್ನಡ ಸಿನಿಮಾಗಳು ನಡೀತಿದ್ವು. ತಮಿಳು ಸಿನಿಮಾ ತೆಗೆಯುವವರು ಕನ್ನಡ ಸಿನಿಮಾನು ತೆಗಿತಿದ್ರು. ಆ ಹೊಂದಾಣಿಕೆ ಇರ್ತಾ ಇತ್ತು. ಸೊ ಟೆಕ್ನಿಷಿಯನ್ಸ್ ಎರಡೂ ಸಿನಿಮಾಗಳಿಗೆ ಕೆಲಸ ಮಾಡ್ತಿದ್ರು. ಹಾಗೇನೆ ಕನ್ನಡದಲ್ಲಿ ಅತ್ಯುತ್ತಮ ಸಿನಿಮಾಗಳನ್ನು ತಮಿಳು ಬಾಲಚಂದರ್ ತೆಗೆದ ಸಿನಿಮಾಗಳಿರ್ಬೋದು. ಎಷ್ಟೋ ಸಿನಿಮಾಗಳ ಹೆಸರನ್ನ ಅವರು ಮಾಡಿದ್ದಾರೆ. ತಮಿಳು ನಿರ್ದೇಶಕರು ಕನ್ನಡದಲ್ಲಿ ಅತ್ಯುತ್ತಮ ಚಿತ್ರಗಳನ್ನ ಮಾಡಿದ್ದಾರೆ. ಒಂದು ಲಿಸ್ಟೇ ಕೊಡ್ಬೋದು. ಅಂತ ಕೊಡಕೊಳ್ಳುವಿಕೆಯ ಸಂಬಂಧವನ್ನ ನಾಶಪಡಿಸಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇವರಿಗೆ ರಾಜ್ಕುಮಾರ್ ಅವರ ಮನೆ ಮದ್ರಾಸ್ನ ಟಿ ನಗರದಲ್ಲಿತ್ತು. ನಾನು ಅದಕ್ಕೆ ಹೋಗಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ. ಹಾಗೇನೆ ಕನ್ನಡದ ಹಲವಾರು ನಟಗಳು, ಕಲ್ಯಾಣ ಕುಮಾರ್ ತಮಿಳಿನಲ್ಲಿ ನಟಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿ ನಡೆದಂತ ಗಲಾಟೆಗಳ ಅವರಿಗೆ ಆದಂತ ನೋವುಗಳು ಬೇರೆ, ಅದು ಇನ್ನೊಂದ್ಸಲ ಹೇಳ್ಬೇಕು. ಅವರು ಚೆನ್ನೈಗೆ ಶಿಫ್ಟ್ ಆಗ್ಬಿಟ್ಟು ಮದ್ರಾಸ್ಗೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡ್ತಿದ್ರು. ಅದು ಎಷ್ಟು ಜನ ಈ ಕೊಡಕೊಳ್ಳಿಕ್ಕೆ ಇತ್ತು, ಸಹೋದರತ್ವ ಇತ್ತು, ಪ್ರೀತಿ ಇತ್ತು, ಬಾಂಧವ್ಯ ಇತ್ತು, ಎಲ್ಲವೂ ಇತ್ತು. ಅದು ಈಗಲೂ ಇದೆ. ಸೊ ಎಂದೂ ಕೂಡ ಕನ್ನಡದ ಹಲವಾರು ನಟರು ಮದ್ರಾಸಿಗೆ ಹೋದರೆ ಅವರನ್ನ ಕನ್ನಡದವರು ಅಂತ ದ್ವೇಷದಿಂದ ನೋಡೇ ಇಲ್ಲ. ಹಾಗೇನಾದಿದ್ದರೆ ಎಷ್ಟೋ ನಟರು ಅವರು ತಮಿಳು ಚಿತ್ರರಂಗದಲ್ಲಿ ಬೆಳಿತಾನೆ ಇರಲಿಲ್ಲ, ಅವಕಾಶನೇ ಸಿಗ್ತಿರ್ಲಿಲ್ಲ. ಆದ್ರೆ ಕನ್ನಡಿಗರು ಅಂತ ನೋಡಿಲ್ಲ. ಅವರ ಆ ದೊಡ್ಡತನವನ್ನಾದ್ರೂ ನೆನಪು ಮಾಡ್ಕೋಬೇಕಲ್ವಾ? ಯಾವುದೋ ಕಮಲ್ ಹಾಸನ್ ಯಾವುದೋ ಮಾತು ಹೇಳಿದ್ರು ಅಂತ ಹೇಳಿ ಇದನ್ನ ಎರಡು ಉದ್ಯಮಗಳ ನಡುವಿನ ಒಂದು ಬಿಕ್ಕಟ್ಟನಾಗಿ ಸೃಷ್ಟಿಸಿದೆಯಲ್ಲ ಅಕ್ಷಮ್ಯ. ಈ ಕೆಲಸಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೈ ಹಾಕಬಾರ್ದಾಗಿತ್ತು. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಅಲ್ಲಿ ವಾಣಿಜ್ಯ ಅನ್ನೋದು ಮುಖ್ಯ. ಒಂದು ಸಿನಿಮಾವನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ವಾಣಿಜ್ಯ ಮಂಡಳಿ ಗೊತ್ತಿರ್ಬೇಕು ಅಲ್ವಾ? ಯಾವುದೋ ಒಂದು ಹೇಳಿಕೆ ಅದನ್ನ ಕ್ಲಾರಿಫೈ ಮಾಡಿದ್ದಾರೆ ಪ್ರೀತಿಯಿಂದ. ಕ್ಷಮೆ ಕೇಳಲೇಬೇಕು, ಬಿಡಲ್ಲ. ದುರಹಂಕಾರ, ಇದನ್ನ ನಾನು ದುರಹಂಕಾರ ಅಂತ ಕರೀತೀನಿ. ಕನ್ನಡಿಗರ ಕ್ಷಮೆ ಕೇಳಿ ಹುಷಾರಿ ಇಲ್ದ್ರೆ ಹೊಡಿತೀವಿ. ಸೊ ಎನಿವೆ, ಈಗ ಬಂದಿರುವ ಮಾಹಿತಿ ಪ್ರಕಾರ ಈ ತಿಂಗಳ 10ನೇ ತಾರೀಕು ಕಮಲ್ ಹಾಸನ್ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಆದ್ರೆ ಇದು ಯಾವ ರೀತಿ ಸಮೂಹ ಸನ್ನಿಯಾಗಿದೆ ಅಂದ್ರೆ ಎಲ್ಲರೂ ಕೂಡ ಸೇರ್ಕೊಂಡು ಕಮಲ್ ಹಾಸನ್ ಮಾಡೋದು. ಈ ಬಲಪಂಥೀಯ ರಾಷ್ಟ್ರೀಯವಾದಿ ಪತ್ರಕರ್ತರಂತೂ, ಅದರಲ್ಲಿ ನೀವು ಯೂಟ್ಯೂಬರ್ಸ್ ಗಳಲ್ಲೆಲ್ಲ ಇದ್ದಾರೆ.
ಅವ್ರ ಹೆಸರುಗಳನ್ನ ಹೇಳಕ್ ಹೋಗಲ್ಲ. ಅವರು ಕಮಲ್ ಹಾಸನ್ ಮೇಲೆ ಬಾಯಿಗೆ ಬಂದಾಗೆ ಅವರೊಬ್ಬ ಅದ್ಭುತ ಕಲಾವಿದ ಅನ್ನುವ ಕನ್ಸಿಡರೇಷನ್ ಇಂದನೆ ಕನ್ನಡದಲ್ಲಿ ಎಷ್ಟು ಸಿನಿಮಾಗಳಲ್ಲಿ ಅದ್ಭುತವಾಗಿ ನಡೆಸಿದ್ದಾರೆ. ಸೊ ಒಬ್ರು ಆ ಕರೆದಂತ ರಮೇಶ್ ಅರವಿಂದ್ ಅವರ ಸಿನಿಮಾ ರಾಮಶ್ಯಾಮ ಬಾಮ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ನಾವೆಲ್ಲ ಸಂತೋಷ ಪಟ್ಟಿದ್ದೀವಿ ಅಲ್ವಾ. ಅದರ ನಂತರ ಶೃಂಗಾರ್ ನಾಗರಾಜ್ ಅವರು ಇದು ಮಾಡಿದ್ದು ಪುಷ್ಪಕ ವಿಮಾನ, ಮಾತಿಲ್ಲದ ಸಿನಿಮಾ. ಆ ಸಿನಿಮಾದಲ್ಲಿ ಕಮಲ್ ಹಾಸನ್ ಅಭಿನಯವನ್ನು ಮರೆಯೋಕೆ ಸಾಧ್ಯ ಆಗುತ್ತಾ? ಮತ್ತು ಬಹುತೇಕ ಅವ್ರ ಸಿನಿಮಾಗಳಲ್ಲಿ ಅವರೇ ಮಾತನಾಡೋದು, ಯಾರನ್ನ ಡಬ್ ಮಾಡಿಸಲ್ಲ ಅವರು. ಸೊ ಹೀಗಿರ್ಬೇಕಾದ್ರೆ ಈ ಪತ್ರವನ್ನ ಬರೆದ ಇನ್ನೂ 3-4 ಪ್ಯಾರಾಗಳಿವೆ. ಅದು ಎಚ್ಚರಿಕೆಯ ಮಾತುಗಳು ಕೂಡ ಇದೆ, ಬೇರೆ ಬೇರೆಯವರ ಹೇಳಿಕೆಗಳನ್ನ ಕೂಡ ಈ ಲೆಟರ್ನಲ್ಲಿ ಕೋಟ್ ಮಾಡಲಾಗಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಗೆ ಕನ್ನಡ ಮತ್ತು ತಮಿಳರ ಬಾಂಧವ್ಯದ ಬಗ್ಗೆ ಹೇಳಿದ್ದಾರೆ ಅನ್ನೋ ಮಾತನ್ನ ಕೋಟ್ ಮಾಡಲಾಗಿದೆ. ಅದರಂತೆ ಬಾನು ಮುಷ್ತಾಕ್ ಅವರು ಹೇಳಿರುವ ಕೆಲವು ಮಾತುಗಳನ್ನ ಕೋಟ್ ಮಾಡಲಾಗಿದೆ. ಸೊ ಅದಾದ ಮೇಲೆ ಅವರ ಕೊನೆಯ 2 ಪ್ಯಾರಾದಲ್ಲಿ ಈ ಪತ್ರದಲ್ಲಿ ಕೆಲವೊಂದು ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ, ಅದು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಶ್ರೀ ಕಮಲ್ ಹಾಸನ್ spoke on this fraternal relationship that exists between Tamil and Kannada languages and issued a clarification also in this regard today in a letter addressed to you. Keeping that spirit in mind, we request you to extend your support and cooperation to the release of a film in Karnataka without any hindrances. Stopping on postponement of the release of Kamal Hassan film Thug Life in Karnataka will permanently, please understand. So, it will permanently damage the harmonious relationship that exists between the two film industries and may lead to consequences which will affect both the film industries in the coming years. ಬಹಳ ಇದು ಎಚ್ಚರಿಕೆ ಮಾತ್ರ, ಅನುಮಾನ ಏನಿಲ್ಲ. Being neighbors, we born are an interdependent on each other and have to live and work together. Hence, we once again appeal to you to allow the smooth release of the film. Yes, ಇದು ಅಂದರೆ ನೀವು ಯಾವುದಾದರೂ ಇಂತಹ ಅತಿರೇಕದ ಕ್ರಮ ಕೈಗೊಂಡ್ರೆ ನಾವು ಕೈಗೊಳ್ಳಬೇಕಾಗತ್ತೆ. ಮತ್ತು 2 ಚಿತ್ರರಂಗದ ಸಂಬಂಧ ಏನಿದೆ ಅದು ಕೆಡುತ್ತೆ ಅನ್ನುವ ಎಚ್ಚರಿಕೆ ಮಾತಾಡಿದ್ದಾರೆ. ಸೀರಿಯಸ್. ತಮಿಳು ಚಿತ್ರರಂಗವನ್ನು ಬಿಟ್ಟು ನೀವು ಕನ್ನಡ ಸಿನಿಮಾ ಮಾಡಕ್ ಸಾಧ್ಯನಾ? ನಾವು ಇತಿಹಾಸವನ್ನ ಮರೆಯೋಕ್ ಸಾಧ್ಯನಾ? ಕನ್ನಡ ಹೇಗೆ ಚಿತ್ರರಂಗ ಮದ್ರಾಸ್ನಲ್ಲಿ ಬೆಳೀತು ಅನ್ನೋದು ಮರೆಯೋಕ್ ಸಾಧ್ಯನಾ? ಹಾಗೆಯೇ ರಾಜ್ಕುಮಾರ್ ಅಂತ ಮಹಾನ್ ನಟರು, ಶಿವಾಜಿ ಗಣೇಶನ್, MG ರಾಮಚಂದ್ರನ್ ಅವರ ಜೊತೆ ಎಲ್ಲ ಇದ್ದಂಥ ಸಂಬಂಧಗಳು, ಆ ಚಿತ್ರ ಜೊತೆಯಾಗಿ ಬೆಳೆದದ್ದು, ಇದು ನೆನಪಿದ್ರೆ, ಇದು ಗೊತ್ತಿದ್ರೆ ಈ ಬೀದಿ ಹೋರಾಟಗಾರರು ಬಂದು ಇದನ್ನು ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿರ್ಲಿಲ್ಲ. ಇಶ್ಯೂ ಮಾಡಿ ನಾವು ಆ ಸಂಬಂಧವನ್ನ ಕಡ್ಕೊಂಡ್ರೆ ಕನ್ನಡ ಚಿತ್ರರಂಗಕ್ಕೆ ಆಗುವ ಹಾನಿ ಏನು ಅನ್ನೋದನ್ನ ಕರ್ನಾಟಕ ಚಲನಚಿತ್ರ ಮಂಡಳಿ ಯೋಚನೆ ಮಾಡಬೇಕು, ಹಾಗೇನೆ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ತಮಿಳು ಚಿತ್ರರಂಗ ನಮಗೆ ಬೇಡವೇ ಬೇಡ, ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳಿ. ನೀವು ಪ್ರೊಡ್ಯೂಸರ್ನ ಕರ್ಕೊಬನ್ನಿ, ತಮಿಳು ತೆಲುಗು ಯಾವ ಬೇರೆ ಭಾಷೆ ಪ್ರೊಡ್ಯೂಸರ್ ನಮಗೆ ಬೇಡ ಅಂತ ಒಂದು ತೀರ್ಮಾನ ತಗೊಳ್ಳಿ. ಕನ್ನಡದ ಯಾವ ನಟರು ಕೂಡ ತಮಿಳಿನಲ್ಲಿ ಹೋಗಿ ನಡೆಸಬಾರದು ಅಂತ ತೀರ್ಮಾನ ತಗೊಳ್ಳಿ. ಕನ್ನಡದಲ್ಲಿ ಮಾತ್ರ ನಡೆಸಲಿ, ಕೆಲಸ ಇದ್ರ ಮಾಡ್ಲಿ, ಇಲ್ದಿದ್ರೆ ಚಾದ್ರ ಹೊತ್ಕೊಂಡು ಮಲ್ಕೊಳ್ಳಿ ಅನ್ನೋ ಮಾಡಿ. ಅವಾಗ ಚಲನಚಿತ್ರ ಹೇಗೆ ಬೆಳೆಯುತ್ತೆ ನೋಡೋಣ. ಅದ್ರ ಜೊತೆ ಹೋರಾಟ ಮಾಡ್ತಾ ಎಲ್ಲರೂ ಹೋರಾಟಗಾರರು ಕೂತ್ಕೊಂಡು ಅವ್ರ ಕೆಲಸ ಉದ್ದೇಶಗಳೇ ಬೇರೆ ಆಯ್ತಾ. ಅವ್ರಿಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಯೋಗ್ಯತೆ ಇಲ್ಲ, ಇನ್ನೊಂದಿಲ್ಲ. ಸುಮ್ಮನೆ ರಸ್ತೆಯಲ್ಲಿ ಕುತ್ಕೊಂಡು ಕೂಗಾಡೋದಷ್ಟೇನೆ, ಅದಷ್ಟೇ ಆಗೋದು. ಅದ್ರ ಜೊತೆಗೆ ಅದೇನೆ ಹೇಳಿದೆ. ಸೊ ಈ ಬಲಪಂಥೀಯರ ಈ ದುಷ್ಟ ಹುನ್ನಾರಕ್ಕೆ ಕರ್ನಾಟಕ ಸರ್ಕಾರನು ಬಲಿಯಾಗಿದ್ದು ಪಂಗಡಿಗೆ ಮಂಗಡಿಗೆಗಳು, ಅದು ನನಗೆ ದುಃಖ ಕೊಡುವಂಥದ್ದು. ಎನಿವೆ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಲಾಸ್ಟ್ ಮಾತು, 10ನೇ ತಾರೀಕೇನು ಕಮಲ್ ಹಾಸನ್ ಭೇಟಿ ಮಾಡೋ ಚಾನ್ಸಸ್ ಇದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರತಿನಿಧಿಗಳನ್ನ. ಇದು ಸೌಹಾರ್ದಯುತವಾಗಿ ಬಗೆಹರಿಲಿ. ಕನ್ನಡ ಮತ್ತು ತಮಿಳು ಚಿತ್ರರಂಗದ ಸಂಬಂಧ ಮೊದಲಿನಂತೆ ಚಿರಸ್ಥಾಯಿ ಉಳಿಲಿ. ಎಲ್ಲರಿಗೂ ನಮಸ್ಕಾರ.